ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ರಕ್ಷಿತ್ ಇವತ್ತು ಫಸ್ಟ್ ಡೇ ಸ್ಕೂಲು, ನೋಡೋಣ ಹೇಗಿರುತ್ತೆ ಅಂತ. ಸ್ಟಾರ್ಟ್ ಆಗಿ ಒಂದು ವಾರ ಆಯಿತು, ಆದರೆ ನಾನು ಅವತ್ತಿಂದ ಕಳಿಸಿರಲಿಲ್ಲ. ಸ್ವಲ್ಪ ಬೆಂಗಳೂರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಮೈಸೂರಿಗೆ ಹೋಗಿದ್ವಿ, ಕಳಿಸೋದಕ್ಕಾಗಿರಲಿಲ್ಲ. ಇವತ್ತಿಂದ ರಕ್ಷಿನ ಕಳಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸ್ಕೂಲು ಸ್ಟಾರ್ಟಾಗಿ ಒಂದು ವೀಕ್ ಆದಮೇಲೆ ರಕ್ಷಿನ ಕಳಿಸ್ತಾ ಇರೋದು. ಪ್ರತಿ ಸರಿನೂ ನಾನು ಫಸ್ಟ್ ಡೇನೇ ಕಳಿಸ್ಬಿಡ್ತಾ ಇದ್ದೆ. ಈ ಸರಿನೂ ಯಾಕೋ ಕಳಿಸ್ಲಿಲ್ಲ. ನಾನು ಲಾಸ್ಟಲ್ಲಿ ಹಾಲಿಡೇಸ್ಗಂತ ಹೋದ್ನಲ್ಲ, ಹಾಗಾಗಿ ಕಳಿಸಿರ್ಲಿಲ್ಲ ರಕ್ಷಿನ. ತಿಂಡಿಗೆ ರಕ್ಷಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿದ್ದಾನೆ. ನೋಡೋಣ ಏನು ಮಾಡೋದು ಅಂತ. ಮಳೆ ಬೇರೆ ಬರ್ತಾಯಿದೆ, ಈ ಚಳಿಗೆ ಅದನ್ನು ತಿನ್ನೋಕ್ಕಾಗುತ್ತೋ ಇಲ್ವೋ. ಅಡುಗೆ ಮನೆಗೆ ಹೋಗಿ ಫಸ್ಟು ನೋಡ್ತೀನಿ ಏನು ತಿಂಡಿ ಆಗುತ್ತೋ ಅದನ್ನು ಮಾಡಿ ರಕ್ಷಿನ ಇವತ್ತು ಸ್ಕೂಲಿಗೆ ಕಳಿಸ್ಕೊಡೋಣ. ರಕ್ಷಿ ಬಂದು ಪುಳಿಯೋಗರೆ ಮಾಡಮ್ಮ ಅಂತ ಹೇಳಿದ್ದ. ನಂದೀಶ್ ಅವ್ರು ನೋಡಿದ್ರೆ ಮಳೆ ಬರ್ತಾಯಿತ್ತಲ್ಲ, ಹಾಗಾಗಿ ರೊಟ್ಟಿ ಮಾಡು, ಮಳೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ, ಹಾಗಾಗಿ ರೊಟ್ಟಿನೇ ಮಾಡೋಣ ಅಂಥೇಳಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಮೊಸರನ್ನ ಮಡಿಕೆಲಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಪಿಂಗಾಣಿ ಇದರಲ್ಲೂ ಮಾಡಿದ್ದೀನಿ, ಅದಕ್ಕಿಂತ ಮಡಿಕೆ ಅಂತೂ ಸೂಪರ್ ಅಂದರೆ ಸೂಪರು. ಒಳ್ಳೆ ಕೇಕ್ ಥರ ಬರುತ್ತೆ ಮಡಿಕೆಯಲ್ಲಿ ಮೊಸರು. ಮಾತ್ರ ರೊಟ್ಟಿಗೆ ಮೊಸರು ಮತ್ತು ಹಾಗಲಕಾಯಿ ಪಲ್ಯ ಎಲ್ಲ ಸೂಪರ್ ಕಾಂಬಿನೇಷನು, ತುಂಬ ಚೆನ್ನಾಗಿತ್ತು. ಇವಾಗ ರಕ್ಷಿಗೆ ನಾನು ಲಂಚ್ ಬಾಗ್ನೆಲ್ಲ ಪ್ಯಾಕ್ ಮಾಡಿ ಅವನಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಎಲ್ಲ ಹಿಡಿಸ್ತದ ಮಗ, ಏನೆಲ್ಲ ಹಿಡಿಸ್ತದೆ? ಬಾಟ್ಲು ಗಿಟ್ಲೆಲ್ಲ ಹಿಡಿಯಲ್ಲ. ರಕ್ಷಿ ತಿಂಡಿ ತಿಂತಾ ಇದ್ದಾನೆ. ರಕ್ಷಿ ಫಸ್ಟೆಲ್ಲ ಏನು ಮಾಡ್ತಿದ್ದ ಅಂದರೆ ಎದ್ದಿದ ತಕ್ಷಣವೇ ಅವನು ದೇವ್ರು ನೋಡ್ತಿರ್ಲಿಲ್ವೋ, ಫಸ್ಟ್ ಅಮ್ಮ ಹಾಲು ಕೊಡಮ್ಮ, ಅಮ್ಮ ಪ್ಲೀಸ್ ಹಾಲು ಕೊಡಮ್ಮ ಅಂತ ಕೇಳ್ತಾ ಇದ್ದ. ಆದರೆ ಇವಾಗ ಯಾಕೋ ಗೊತ್ತಿಲ್ಲ, ಅವನು ಹಾಲನ್ನೇ ಕುಡಿಯೋದಕ್ಕೆ ಇಷ್ಟನೇ ಪಡೋದಿಲ್ಲ. ಕಾಯಿಸ್ಕೊಟ್ರೆ ಕುಡಿತಾನೆ. ಅವನು ತುಂಬ ಇಷ್ಟಪಟ್ಟು ಎದ್ದಿದ ತಕ್ಷಣ ಹಾಲು ಬೇಕು ಅಂತ ಕೇಳೋದಿಲ್ಲ. ಅದಕ್ಕೆ ತಿಂಡಿ ತಿಂದಾದ್ಮೇಲೆ ಆದ್ರೂ ಹಾಲು ಕುಡೀರಿ ಅಂತ ಹೇಳಿ ಹಾಲು ಕಾಯಿಸ್ತಾ ಇದ್ದೀನಿ. ಫಸ್ಟ್ ಡೇ ಸ್ಕೂಲು ಹೆಂಗೈತೆ? ಚೆನ್ನಾಗದ? ಏನು ಅನಿಸ್ತಾ ಇದೆ? ಅನ್ಸದ ಏನು ಅನಿಸ್ತಾ ಇದೆ ಹೇಳು? ಬೆಸ್ಟ್ ರಕ್ಷಿ, ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಹಾಲು ಬಾ. ಎಲ್ಲ ಆಯಿತು, ರಕ್ಷಿನೂ ರೆಡಿಯಾಗಿದ್ದಾನೆ. ಇವಾಗ ಸ್ಕೂಲ್ಗೆ ಬಿಡಬೇಕು. ಮಳೆ ಬೇರೆ ಬರ್ತಾ ಇದೆ, ಹೆಂಗೆ ಬಿಡೋದು ಏನೋ ನನಗೆ ಅದು ಬೇರೆ ಯೋಚನೆ. ಮೋಸ್ಟ್ಲಿ ಮೋಡ ಎಲ್ಲೋ ತೂತಾಗ್ಬಿಟ್ಟಿರ್ಬೇಕು ಅಂತ ಅನಿಸುತ್ತೆ. ಈ ಮನೇಲಿ ರಕ್ಷಣೆ ಕರ್ಕೊಂಡೋಗಿ ಬಿಟ್ಟು ಬರೋದೇ ಒಂದು ದೊಡ್ಡ ಟಾಸ್ಕ್. ಏನು ಬೇಕಪ್ಪ? ರಕ್ಷಿ ಪಲ್ಯ ಐತೆ, ಹಚ್ಚೇನೈತೆ ಆಚೆ ಬೀರುಳು ಐತೆ ನೋಡು. ಇವಾಗ ರಕ್ಷಿನ ಬಿಡೋದಕ್ಕೆ ಹೋಗ್ಬೇಕು. ನಂದೀಶ್ ಅವ್ರು ಹೋಗಿ ಅಂದರೆ ನಾನಂತೂ ಈ ಮಳೆಗೆ ಹೋಗಲ್ಲ, ನೀನು ಬೇಕಾದರೆ ಹೋಗು ಅಂತ ಹೇಳ್ತಾರೆ. ಹಿಂಗೆ ಏನು ಡ್ರೆಸ್ ಹಾಕ್ಕೊಂಡು ರಕ್ಷಿ
ರಕ್ಷಿನ ಹೆಂಗೆಂಗೋ ರೈನ್ ಕೋಟ್ ಏನು ಹಾಕ್ಕೊಂಡೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇದೇ ಒಂದು ಹಿಂಸೆ. ಈ ಹಿಂಸೆಗೆ ನಾವು ಒಂದೊಂದ್ಸರಿ ಅನಿಸುತ್ತೆ ವ್ಯಾನ್ ಬಂದರೆ ಸರಿ ಹೋಗ್ಬಿಡುತ್ತೆ ಅಂತ. ವ್ಯಾನ್ ಇಲ್ವಲ್ಲ, ಏನೋ ಮಾಡೋದಕ್ಕಾಗಲ್ಲ. ಸ್ವಲ್ಪ ದಿನ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಈ ಥರ ಎಲ್ಲ ರಿಸ್ಕ್ ತೊಗೊಳ್ಳೇಬೇಕು. ಇವಾಗ ರಕ್ಷಿನ ಬಿಟ್ಟು ಬರೋಣ ಬನ್ನಿ. ಮಾಡಿಕೊಟ್ಟೆ ಅರ್ಧ ಇದೆ, ನಾನಿನ್ನೂ ತಿಂಡಿ ತಿಂದಿಲ್ಲ. ಇದನ್ನು ತಿಂದ್ಬಿಟ್ಟು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಏನು ಕಲರ್ಫುಲ್ಲಾಗಿದೆ ನೋಡಿ. ಹಾಂ, ತಿಂತೀಯಾ? ಓ, ಲ್ಯಾಂಬರ್ಗಿನಿ ತಗೊಳ್ಳೋ ಒಂದು ಸ್ವಲ್ಪ. ನಾನು ಸ್ವಲ್ಪ ತಿಂತೀನಿ. ಸ್ವಲ್ಪ ತಿನ್ನು. ಆಯಿತು, ಸ್ವಲ್ಪ ಹಣ್ಣು ತಿಂದು ಇವಾಗ ಹೊರಡೋಣ. ನಂದೀಶ್ವರೇ ರಕ್ಷಿನ ಬಿಟ್ಟು ಬಂದರು. ಪಾಪ ಆಟೋ ಮಾಡ್ಕೊಂಡೋಗಿ ರಕ್ಷಿಗೋಸ್ಕರ ಮಳೆ, ನೀನು ಇನ್ನೇನು ಮಳೇಲಿ ಹೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಹೋದರು. ನಂದು ತಿಂಡಿ ಆಯಿತು. ತಿಂಡಿ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಒಂಥರ ಸಮಾಧಾನ ಹಿಂಗಿದ್ಬಿಟ್ರೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಈಗ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡೋಣ ಅಂತ ಮಳೆ ಬೇರೆ ಹೋಗ್ತಾನೆ ಇತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿ ಆದಾಗಿದೆ. ಅದಕ್ಕೆ ನಂದೀಶ್ವರ ಹೊಲ್ದ ಹತ್ರ ಬಾ ಅಂದರು. ಆಮೇಲೆ ನೋಡಿದ್ರೆ ಅವರು ಹೋಗಿದ್ದಾರೆ. ನಾನೇ ಹೋಗಿ ಬರ್ತೀನಿ ಅಂತ ಹಾಲು ಕಾಯಿಸಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ರಾತ್ರಿನೂ ಸ್ವಲ್ಪ ಹಾಲು ಮಿಕ್ಕಿತ್ತು, ಅದನ್ನೆಲ್ಲ ಕಾಯಿಸಿಟ್ಟಿದ್ದೀನಿ. ಅದನ್ನೆಲ್ಲ ಉಪ್ಪು ಹಾಕೋಣ. ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟ ನೋಡೋಣ. ಫಸ್ಟು ಅಡುಗೆ ಕೆಲಸ ಮಾಡ್ಕೊತೀನಿ. ರಕ್ಷಿನ ಹೇಗೋ ನಂದೀಶ್ ಅವರೇ ಕರ್ಕೊಂಡು ಹೋದರು. ಆಚೆ ಏನು ಕೆಲಸ ಮಾಡೋದಕ್ಕೂ ಮಳೆ, ಹಾಗಾಗಿ ಸ್ವಲ್ಪ ಉಪ್ಪು, ಎಣ್ಣೆ ಈ ಥರ ಎಲ್ಲ ಚಿಕ್ಕ ಪುಟ್ಟ ಏನೇನು ಗ್ರಾಸರಿ ಖಾಲಿಯಾಗಿತ್ತು ಅದನ್ನೆಲ್ಲ ನಾನು ರೀಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನ ಫಸ್ಟೆಲ್ಲ ನಾನು ಗಾಜಿನ ಬಟ್ಲಲ್ಲೇ ಇಟ್ಕೋತಾ ಇದ್ದೆ. ಗಾಜಿಂದು ಅಂತೀನಿ, ಸಾರಿ, ಸ್ಟೀಲ್ ಬಾಕ್ಸಲ್ಲಿ ಇಟ್ಕೋತಾ ಇದ್ದೆ ಮತ್ತು ಪ್ಲಾಸ್ಟಿಕಲ್ಲಿ ಇಟ್ಕೋತಾ ಇದ್ದೆ. ಅದನ್ನೆಲ್ಲ ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೆಗೆದು ಇವಾಗ ಪಿಂಗಾಣಿನ ಯೂಸ್ ಮಾಡ್ತಾಯಿದ್ದೀನಿ. ಅವತ್ತಿನ ಕಾಲದಿಂದನೂ ನೋಡಿ ಪಿಂಗಾಣಿ ಇದರಲ್ಲೇ ಉಪ್ಪಿನಕಾಯಿ ಹಾಕ್ತಿದ್ರು. ಪಿಂಗಾಣಿ ಇದರಲ್ಲೇ ಎಲ್ಲ ಐಟಮ್ಸ್ನ ಇಟ್ಕೋತಿದ್ದು. ಉಪ್ಪನ್ನ ಯಾವ ಜಾಗದಲ್ಲಿ ಇಡ್ತೀವೋ ಹುಣಸೆಹಣ್ಣನ್ನು ಅದೇ ಜಾಗದಲ್ಲೇ ಇಡಬೇಕಂತೆ. ನನಗೂ ಫಸ್ಟ್ ಗೊತ್ತಿರಲಿಲ್ಲ. ಇವಾಗ ನಾನು ಅದನ್ನು ಫಾಲೋ ಮಾಡ್ತೀನಿ. ನಿಮ್ಮ ಮನೇಲಿ ಯಾರಾದರೂ ಉಪ್ಪು ಮತ್ತು ಹುಣಸೆಹಣ್ಣು ಇದನ್ನು ಸಪ್ರೇಟ್ ಏನಾದರೂ ಇಟ್ಟಿದ್ರೆ ಆದಷ್ಟು ಅದನ್ನು ಎರಡು ಅಕ್ಕಪಕ್ಕನೇ ಇಡೋದಕ್ಕೆ ಟ್ರೈ ಮಾಡಿ. ಆದರೆ ಇವಾಗೆಲ್ಲ ಏನು ಟ್ರೆಂಡ್ ಅಂದರೆ ಇದೇ ಟ್ರೆಂಡು. ಅವಾಗ ಯೂಸ್ ಮಾಡ್ತಾಯಿದ್ರಲ್ಲ ಅದೇ ರೀತಿ ಇವಾಗ ಎಷ್ಟೊಂದು ಜನ ನೋಡಿದ್ದೀನಿ ಪ್ಲಾಸ್ಟಿಕ್ಕೆಲ್ಲ ಆದಷ್ಟು ರಿಮೂವ್ನ ಮಾಡಿ ಪ್ರತಿಯೊಬ್ಬರೂ, ನಾನು ನೋಡಿರುವಂಥ ಪ್ರತಿಯೊಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ಪಿಂಗಾಣಿನೇ ಯೂಸ್ ಮಾಡ್ತಾಯಿದ್ದಾರೆ. ಓ ಹೌದಲ್ವಾ, ಪಿಂಗಾಣಿ ಎಷ್ಟು ಒಳ್ಳೆಯದು ಅಂತ ನನಗೂ ಅವಾಗಲೇ ಅನಿಸಿದ್ದು. ಪ್ಲಾಸ್ಟಿಕ್ ಈ ಥರದ್ದೆಲ್ಲ ಇಡಬಾರ್ದು ಅಂತ ಹೇಳ್ತಾರೆ. ಉಪ್ಪಿನಕಾಯಿನೂ ಅಷ್ಟೇನೆ ನಾನು ಒಂದು ಪಿಂಗಾಣಿದ್ರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಸೆರಾಮಿಕ್ಕು, ಪಿಂಗಾಣಿ ಯಾವುದ್ರಲ್ಲಾದರೂ ನೀವು ಇಟ್ಕೊಂಡ್ರೆ ಸರಿ. ಆದರೆ ಪ್ಲಾಸ್ಟಿಕ್ ಒಂದನ್ನು ಮಾತ್ರ ಅವಾಯ್ಡ್ ಮಾಡಿ. ಉಪ್ಪಿನೆಲ್ಲ ಹಾಕಿ ರೀಫಿಲ್ ಮಾಡಿ ಮತ್ತು ಎಣ್ಣೆ ಇದನ್ನೆಲ್ಲ ರೀಫಿಲ್ ಮಾಡಿ ಒಂದು ಕಡೆ ಇಟ್ಕೊಂಡೆ. ಈ ಎಣ್ಣೆ ಬಾಟ್ಲು ನೋಡಿದಾಗೆಲ್ಲ ನನಗೆ ಭಯ, ಎಲ್ಲಿ ಬೀಳಿಸ್ಬಿಡ್ತೀನೋ ಅಂತ. ಆದಷ್ಟು ಹುಷಾರಾಗೇ ಹ್ಯಾಂಡ್ಲು ಮಾಡ್ತೀನಿ. ಯಾವತ್ತೂ ಏನೂ ಹೊಡೆದಾಕಿಲ್ಲ. ಇನ್ನೂ ನನ್ನ ಎಲ್ಲ ಆಯಿತು, ಎಲ್ಲ ಕೆಲಸ ಆಯಿತು. ರಕ್ಷಿನ ಇವಾಗ ಕರ್ಕೊಂಬರೋದಕ್ಕೆ ಹೋಗ್ಬೇಕು. ಸ್ವಲ್ಪ ನ್ಯೂಸ್ ಪೇಪರೆಲ್ಲ ಬೇಕಿತ್ತು ನನಗೆ. ಬೆಳಗ್ಗೆ ಏನೂ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಪೇಪರ್ ಇಲ್ಲದೆ ನೀರು ಕ್ಲೀನ್ ಮಾಡಲಿಲ್ಲ. ನಾನು ಸುಮ್ಮನಾಗುತ್ತೆ. ಸಂಜೆ ಮೇಲೆ ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನ ನಿನ್ನ ಸಾಂಬಾರೆಲ್ಲ ಮಾಡಿದ್ದೀನಲ್ವ, ಬೇಗನೆ ಕೆಲಸ ಮಾಡ್ಕೋಬೋದು. ಇವಾಗ ರಕ್ಷಿನ ಕರ್ಕೊಂಬರೋಣ. ಆ್ಯಕ್ಚುಲಾಗಿ ಇವತ್ತು ನಾನು ಟ್ಯೂಷನ್ಗೆ ಹೋಗ್ಬೇಕಿತ್ತು. ಇವತ್ತು ಯಾಕೋ ಹೋಗಲ್ಲ ಕಣಮ್ಮ ನಾನು ಅಂತ ಹೇಳ್ದ. ಹೋಗಲಿ, ಅವನು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವ, ಅವನಿಗೂ ಬೇಜಾರಾಗುತ್ತೆ. ಅದಕ್ಕೆ ಹೋಗಲಿ ಬಿಡಪ್ಪ ಅಂತ ಹೇಳಿದ್ದೀನಿ. ಇವತ್ತು ಒಂದಿನ ಕರ್ಕೊಂಬರ್ಬೇಕು ಅವನ್ನ. ಆಲ್ರೆಡಿ ಮತ್ತೆ ಮಳೆ ಬರೋ ಥರ ಆಗ್ತಾಯಿದೆ. ಇವಾಗ ಹೋಗೋಣ ಬನ್ನಿ, ರಕ್ಷಿಗೆ ಕರ್ಕೊಂಬರೋಣ. ಅಡುಗೆ ಮನೇಲಿ ಅಮ್ಮನೂ ಹೇಳ್ತಾ ಇರ್ತಾರೆ, ನೀನು ಪಿಂಗಾಣಿ ಐಟಮ್ಸ್ನ ಇಟ್ಕೊಂಡಿದ್ದೆಲ್ಲ ಎಷ್ಟು ಜೋಪಾನವಾಗಿ ಇಟ್ಕೋತೀಯ ಅಂತ ಹೇಳಿ. ಆದಷ್ಟು ನನ್ನ ಕೈಯಿಂದ ಹೊಡೆದಾಕೋದು ತುಂಬ ಅಂದರೆ ತುಂಬಾ ಕಮ್ಮಿ. ಒಂದು 4-5 ವರ್ಷ ಆ ಥರ ಎಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಜೋಪಾನವಾಗೇ ಇಟ್ಕೋತೀನಿ. ಎಲ್ಲ ಕೆಲಸ ಮುಗಿಸಿ ಇವಾಗ ಸಂಜೆ ಮೇಲೆ ರಕ್ಷಿನ ನಾನೇ ಕರ್ಕೊಂಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಟ್ಯೂಷನ್ನು ಇನ್ನೊಂದು ವಾರ ಕಳ್ಸೋದು ಬೇಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವ, ಸ್ವಲ್ಪ ಬೇಜಾರು ಮಾಡ್ಕೋತಾನೆ. ಇವಾಗಲೇ ಸ್ಕೂಲ್ಗೆ ಹೋಗಪ್ಪ, ಸ್ಕೂಲಿಂದ ಹಂಗೆ ಟ್ಯೂಷನ್ಗೆ ಹೋಗು ಅಂದರೆ ಬೇಜಾರು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ಟ್ಯೂಷನ್ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಇವಾಗ ರಕ್ಷಿನ ಕರ್ಕೊಂಡೋಗೋಣ ಅಂತ ಬಂದೆ. ಮಕ್ಕಳೆಲ್ಲ ಇನ್ನೂ ಆಟಾಡ್ತಾಯಿದ್ರು. ಬೆಲ್ಲ ಆಗಿರಲಿಲ್ಲ ನೋಡಿ. ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಬಲೂನೆಲ್ಲ ಡೆಕೋರೇಟ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ. ಒಂಥರ ಖುಷಿ ಅಲ್ವಾ ಮಕ್ಳಿಗೂ. ಏನೋ ಇಷ್ಟೊಂದು ದಿನ ಆದಮೇಲೆ ಬಂದಿರ್ತಾರೆ. ಟೀಚರ್ಸ್ಗೂ ಖುಷಿ, ನಮ್ಮ ಮಕ್ಕಳು ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ರಕ್ಷಿ ಒಂದು ವೀಕ್ ಹೋಗಿರ್ಲಿಲ್ವಲ್ವ, ಸ್ವಲ್ಪ ಆಲ್ರೆಡಿ ಮ್ಯಾಕ್ಸ್ ಎಲ್ಲ
ಪೋರ್ಷನ್ ಶುರು ಮಾಡಿಬಿಟ್ಟಿದ್ರು. ಹಾಗಾಗಿ ಅದ್ರ ಹೋಮ್ವರ್ಕ್ ಎಲ್ಲ ಇಸ್ಕೋತಾ ಇದ್ದಾನೆ. ರಕ್ಷಿನ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದೆ. ಈ ಒಂದು ವ್ಲಾಗ್ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೋಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ನ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್.